ರಾಜ್ಯದಲ್ಲಿ ನಡೆದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಗೆಲುವು ಹಿನ್ನೆಲೆಯಲ್ಲಿ ಮಂಗಳೂರಿನಲ್ಲಿ ಕಾಂಗ್ರೆಸ್ ನೇತೃತ್ವದಲ್ಲಿ ಸಂಭ್ರಮಾಚರಣೆ ನಡೆಯಿತು. ನಗರದ ಮಲ್ಲಿಕಟ್ಟಿಯಲ್ಲಿರುವ ಕಾಂಗ್ರೆಸ್ ಕಚೇರಿಯ ಮುಂಭಾಗದಲ್ಲಿ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಂಭ್ರಮಿಸಿ ಜಯಘೋಷ ಕೂಗಿದ್ರು. ಈ ವೇಳೆ ಮಾತನಾಡಿದ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಪದ್ಮರಾಚಾರ್ ಅವರು 3 ಕ್ಷೇತ್ರದಲ್ಲೂ ಕಾಂಗ್ರೆಸ್ ಪಕ್ಷವನ್ನ ಜನರು ಬೆಂಬಲಿಸಿದ್ದಾರೆ. ಹಾಗಾಗಿ ಕಾಂಗ್ರೆಸ್ ಸರ್ಕಾರದ ಅಭಿವೃದ್ಧಿ ಕಾರ್ಯಕ್ಕೆ ಮತ ಹಾಕಿದ್ದಾರೆ ಎಂದು ಹೇಳಿದರು. ಪಕ್ಷಗಳ ಒಂದು ಅಪಪ್ರಚಾರದ ನಡುವೆಯೂ ಇಬ್ಬರು ಮುಖ್ಯಮಂತ್ರಿಗಳ ವಿರೋಧ ಪಕ್ಷದ ಮುಖ್ಯಮಂತ್ರಿಗಳ ಪುತ್ರರನ್ನು ಕೂಡ ಕಣಕ್ಕಿಳಿಸಿದ್ದರೂ ಕೂಡ ಇವತ್ತು ನಮ್ಮ ಕೇಂದ್ರ ಸರ್ಕಾರದ ಯಾವ ರೀತಿಗಳಲ್ಲಿ ಚುನಾವಣೆಗಳನ್ನು ಮ್ಯಾನೇಜ್ ಮಾಡುತ್ತೆ ಇದೆಲ್ಲದನ್ನು ಮೀರಿ ಇವತ್ತು ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಈ ರಾಜ್ಯದಲ್ಲಿ ನಡೆಸುತ್ತಿರುವಂಥ ಒಂದು ಸರ್ಕಾರ ಯಾವ ರೀತಿ ಅಭಿವೃದ್ಧಿ ಪೂರ್ವಕವಾಗಿ ಕೆಲಸ ಮಾಡ್ತಾ ಇದೆ, ಜನಪರ ಆಡಳಿತವನ್ನು ನೀಡುತ್ತಿದ್ದೆ. ಇದರ ಬಗ್ಗೆ ನಮ್ಮ ರಾಜ್ಯದ ಜನತೆ ವಿಶೇಷವಾಗಿ ಚನ್ನಪಟ್ಟಣ ಇರ್ಬೋದು, ಶಿಗ್ಗಾಂವ್ ಇರ್ಬೋದು ಅಥವಾ ನಮ್ಮ ಸಂಡೂರು ಇರ್ಬೋದು, ಈ 3 ಕ್ಷೇತ್ರಗಳ ಜನತೆ ಕಾಂಗ್ರೆಸ್ ಪಕ್ಷವನ್ನು ಅತ್ಯಧಿಕ ಮತಗಳಿಂದ ಇವತ್ತು ಚುನಾವಣೆಯಲ್ಲಿ ವಿಜಯಿಗಳನ್ನಾಗಿ ಮಾಡಿರುವಂಥದ್ದು ನಮ್ಮ ಮಾನ್ಯ ಶ್ರೀಮಾನ್ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ. ಹಾಗೆಯೇ ಮಾನ್ಯ ಶ್ರೀಮಾನ್ ಡಿ ಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರು ಇವರ ಒಂದು ನೇತೃತ್ವದಲ್ಲಿ ಎಲ್ಲ ನಾಯಕರ ಒಂದು ಸಾಗೂಡಿಕೆಯಲ್ಲಿ ಈ ವಿಜಯ ಪ್ರಾಪ್ತಿಯಾಗಿದೆ. ಜನರನ್ನು ವಿಶೇಷವಾಗಿ ಅಭಿನಂದಿಸ್ತಿದ್ದೇನೆ, ಅದರ ಒಟ್ಟಿಗೆ ನಮ್ಮ ನಾಯಕರನ್ನು ಅಭಿನಂದಿಸ್ತಿದ್ದೇವೆ. ಬಹುಶಃ ಇದು ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರಿಗೆ ಮುಂದಿನ ಈ ಉಳಿದ ಅವಧಿಯಲ್ಲೂ ಕೂಡ ಒಂದು ಒಳ್ಳೆಯ ಸರ್ಕಾರವನ್ನು ಅವರು ಯಾವುದು ನೀಡ್ತಾ ಬರ್ತಾ ಇದ್ದಾರೆ. ನೀವು ಯಾರ ಅಪಪ್ರಚಾರಗಳಿಗೆ ನೀವು ತಲೆ ತಗ್ಗಿಸುವಂಥ ವಿಚಾರಗಳಿಲ್ಲ, ನಿಮ್ಮೊಟ್ಟಿಗೆ ನಾವಿಂದಿದ್ದೇವೆ ಅಂತ ಹೇಳುವಂಥ ಒಂದು ಸ್ಪಷ್ಟ ಸಂದೇಶವನ್ನು ಈ ಕ್ಷೇತ್ರದ ಜನತೆಗಳು ನೀಡಿದ್ದಾರೆ ಅನ್ನುವಂಥ ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛಿಸ್ತಿದ್ದೇನೆ. ಈ ವೇಳೆ ಕಾಂಗ್ರೆಸ್ ಮುಖಂಡರಾದ ಶಬೀರ್, ಹೇಮಂತ್ ಗರುಡಿ, ಸಲೀಂ, ದುರ್ಗಾಪ್ರಸಾದ್, ಇಮ್ರಾನ್, ಹಬೀಬ್ ಕಣ್ಣೂರು ಮೊದಲಾದವರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು. Volkswagen Mangalore, Airport Road, Yeyadi, Mangalore. Volkswagen.